ಮಳೆ ಅಬ್ಬರ ತಗ್ಗಿದೆ. ಇನ್ನು ನೆರೆ ಪರಿಸ್ಥಿತಿ ಮತ್ತೆ ಅಪಾರ ಬೆಳೆ ಹಾನಿ ಮಾತ್ರ ಅಲ್ಲಿ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿದೆ. ನದಿಗಳ ಪಾತ್ರದಲ್ಲಿ ಬೆಳೆ, ರಸ್ತೆ, ಸೇತುವೆಗಳಿಗೆಲ್ಲ ಹಾನಿ ಆಗ್ಬಿಟ್ಟಿದೆ. 43 ಸೇತುವೆ ಜಲಾವೃತಗೊಂಡು ಜನರಿಗೆ ಸಮಸ್ಯೆ ಆಗಿದೆ. ಬೆಳಗಾವಿಯಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಕಬ್ಬು, ಮೆಕ್ಕೆಜೋಳ, ಕಾಳು, ತರಕಾರಿ ಬೆಳೆಗಳೆಲ್ಲ ಹಾನಿಯಾಗಿದೆ. ಕೊಂಚ ಪ್ರಮಾಣದಲ್ಲಿ ಮಳೆ ಅಬ್ಬರ ತಗ್ಗಿದೆ, ಆದರೆ ಅಪಾರ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡಿದೆ ಮಳೆ. ನೆರೆ ಪರಿಸ್ಥಿತಿ ಒಂದ್ ಕಡೆ ಕಡಿಮೆ ಆಗಿಲ್ಲ, ಮಳೆ ಪ್ರಮಾಣ ತಗ್ಗಿದ್ರೂ ಕೂಡ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಮತ್ತೆ ಸೇತುವೆಗಳಿಗೆ, ರಸ್ತೆಗಳಿಗೆ ಹಾನಿಯಾಗಿದೆ. 2,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ನಷ್ಟವಾಗಿದೆ. ಮಾರ್ಕಾಂಡೇಯ ನದಿಯ ಅಬ್ಬರಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 100 ಎಕರೆ ಪ್ರದೇಶದಲ್ಲಿ ಬೆಳೆಯನ್ನ ರೈತರು ಕಳ್ಕೊಂಡೀಗ ಕಂಗಾಲಾಗಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೆಂಗಿದೆ, ರೈತರ ಗೋಳಾಟ ಹೇಗಿದೆ ಅಂತೇಳಿ ಪ್ರತ್ಯಕ್ಷ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಪಶ್ಚಿಮ ಘಟ್ಟಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದೆ. ಈಗ ಹಾನಿ ಪ್ರಮಾಣವನ್ನು ಲೆಕ್ಕಾಚಾರವನ್ನು ಜಿಲ್ಲಾಡಳಿತ ಆಗ್ತಾ ಇದೆ. ಈ ನಡುವೆ ಏನು ಅಧಿವೇಶನ ಅಂತ ಹೇಳಿ ಬೆಂಗಳೂರಿನಲ್ಲಿ ಬ್ಯುಸಿ ಆಗಿದ್ದಂಥ ಜನಪ್ರತಿನಿಧಿಗಳು ಇನ್ನಾದರೂ ಫೀಲ್ಡ್ಗಿಳಿದು ಜನರ ಸಮಸ್ಯೆ ಕೇಳ್ತಾರ ಅಂತಕ್ಕಂಥದ್ದು ಪ್ರಶ್ನೆ ನ್ಯೂಸ್ 18 ಮಾಡ್ತಾ ಇದೆ. ನಾನೀಗ ಪ್ರತ್ಯಕ್ಷ ವರದಿಯನ್ನು ಕೊಡಕ್ಕೆ ಬೆಳಗಾವಿ ಬಳಿ ಇರತಕ್ಕಂಥ ಕಂಗ್ರಾಳಿ ಗ್ರಾಮದ ಹೊರವಲಯದ ಏನು ಮಾರ್ಕಂಡೇಯ ನದಿ ಪಕ್ಕದಲ್ಲಿದೆ. ನೋಡಬಹುದು ಇಲ್ಲಿ 100 ಎಕರೆ ಪ್ರದೇಶ ಏನು ನದಿ ತನ್ನ ವ್ಯಾಪ್ತಿಯನ್ನು ಬಿಟ್ಟು ಹರಿದಿದ್ದರಿಂದಾಗಿ ಏನು 100 ಎಕರೆ ಪ್ರದೇಶದಲ್ಲಿ ಇರತಕ್ಕಂಥ ಕಬ್ಬು, ಭತ್ತ, ಮೆಣಸಿನಕಾಯಿ, ಚನ್ನಂಗಿ ಬೆಳೆ ಸೇರಿದಂತೆ ಅನೇಕ ಬೇಳೆಕಾಳುಗಳು ನಷ್ಟವಾಗಿವೆ. ಒಂದು ಕಡೆ ಏನು, ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿನ ಏನು ಹಳೆ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಭಾಗದಲ್ಲಿ ಕಳೆದ ಬಾರಿಯೂ ಕೂಡ ಇದೇ ರೀತಿ ಅವಾಂತರ ಸೃಷ್ಟಿಯಾಗಿತ್ತು. ಬಳಿಕ ಕೆಲ ರೈತರು ಬಿತ್ತನೆಯನ್ನ ಮಾಡೋ ಗೋಜಿಗೆ ಹೋಗಲಿಲ್ಲ, ಯಾಕಂದ್ರೆ ಇದು ನಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟಿರ್ತಕ್ಕಂಥ ಏನು ಜಮೀನುಗಳು ಇಲ್ಲಿ ಕಾಣ್ತವೆ. ಮತ್ತೊಂದು ಕಡೆ ಏನು ಭತ್ತದ ಏನು ಗದ್ದೆಗಳಿಗೂ ಕೂಡ ನೀರು ನುಗ್ಗಿ ಅಪಾರ ಹಾನಿ ಸಂಭವಿಸಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಸುಮಾರು 100 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಿದೆ. ಏನು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದ್ದರಿಂದ ಸಾಕಷ್ಟು ಹಾನಿ ಸಂಭವಿಸಿರ್ತಕ್ಕಂಥ. ಅದೇ ರೀತಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿದ್ರಿಂದಲೂ ಕೂಡ ಬೆಳಗಾವಿಯ ಸಪ್ತ ನದಿಗಳು ಕೂಡ ಉಕ್ಕಿ ಹರಿದಿದ್ದು. ಹೀಗಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ, ಅದರಲ್ಲೂ ಅಂದಾಜು ಸುಮಾರು 50,000 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ, ಅದರಲ್ಲೂ ಪ್ರಮುಖವಾಗಿ ಮೆಕ್ಕೆಜೋಳ, ಕಬ್ಬು ಸೇರಿದಂತೆ ಅನೇಕ ಬೆಳೆಗಳು ಮತ್ತು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಏನು ತೋಟಗಾರಿಕಾ ಬೆಳೆಗೂ ಕೂಡ ಹಾನಿಯಾಗಿದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ಕೊಡಬೇಕು. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮನೆ ಕುಸಿತಗಳು ಆಗಿರ್ತಕ್ಕಂಥದ್ದು. ಮನೆ ಕುಸಿತ ಸಂದರ್ಭದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿತ್ತು. ಆದರೆ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರ NDRF ರೂಲ್ಸ್ ಪ್ರಕಾರ 1,20,000 ರೂಪಾಯಿ ಪರಿಹಾರ ಕೊಡ್ತಿದ್ದು. ಇದು ಯಾವುದಕ್ಕೂ ಕೂಡ ಸಾಕಾಗಲ್ಲ. ಮತ್ತೊಂದು ಕಡೆ 1 ಎಕರೆ ಬೆಳೆ ಹಾನಿ ಆದರೆ ಕೇವಲ 3,800 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಇದು ಕೂಡ ಸಾಕಾಗಲ್ಲ ಅಂತೇಳಿ ಏನು ರಾಜ್ಯ ಸಭಾ ಸದಸ್ಯ ಈರಣ್ಣ ಕರಡಿ ಈಗ ಸದ್ಯ ಆರೋಪ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಹೀಗಾಗಿ ಏನು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.